ಆ ದೇವರನೆಂದಿಗೂ ದೂರೋದಿಲ್ಲ, ನಂಬಿಕೆ ನೀಗೊಲ್ಲ. ಒಬ್ಬ ನಟನ ಸಾವಿಗೆ ಲಕ್ಷಾಂತರ ಜನರು ಕಣ್ಣೀರು ಹಾಕಬಹುದು. ಆದರೆ ಒಬ್ಬ ನಟನನ್ನು ಇಂದಿಗೂ ಮನೆಯ ಸದಸ್ಯನಂತೆ ನೆನಪಿಸಿಕೊಳ್ಳುವುದು ಎಷ್ಟು ಜನರಿಗೆ ಸಾಧ್ಯ? ಒಬ್ಬ ವ್ಯಕ್ತಿ ಪರದೆಯ ಮೇಲೆ ಹೀರೋ ಆಗಿರಬಹುದು, ಆದರೆ ನಿಜ ಜೀವನದಲ್ಲೂ ಹೀರೋ ಆಗುವುದು ಎಲ್ಲರಿಗೂ ಸಾಧ್ಯವಿಲ್ಲ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕೇವಲ ಕಲಾವಿದರಾಗಿ ಉಳಿಯಲಿಲ್ಲ. ಅವು ಭಾವನೆಯಾಗಿ, ಪ್ರೀತಿಯಾಗಿ, ನೆನಪಾಗಿ, ಆರಾಧನೆಯಾಗಿ ಉಳಿದಿವೆ. ಆ ಹೆಸರೇ ಸಾಹಸ ಸಿಂಹ, ಅಭಿನವ ಭಾರ್ಗವ, ಡಾಕ್ಟರ್ ವಿಷ್ಣುವರ್ಧನ್. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುತ್ತಿರುವುದು ಕೇವಲ ಒಬ್ಬ ನಟನ ಕಥೆಯಲ್ಲ, ಇದು ಒಬ್ಬ ಸಾಮಾನ್ಯ ಹುಡುಗ ಕನ್ನಡಿಗರ ಹೃದಯ ಸಾಮ್ರಾಟ್ ಆಗಿ ಬೆಳೆದ ಅದ್ಭುತ ಪಯಣವನ್ನ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸ್ಮೃತಿ ಮೂವಿ ಮೆಮೊರೀಸ್. ನಾನು ನಿಮ್ಮ ಪೂಜಾ. ನೀವು ಕನ್ನಡ ಸಿನಿಮಾಗಳನ್ನು ಪ್ರೀತಿಸುವವರಾಗಿದ್ದರೆ ಮತ್ತು ಕನ್ನಡ ಚಿತ್ರರಂಗದ ದಂತಕಥೆಗಳ ಬಗ್ಗೆ ತಿಳಿಯಲು ಇಷ್ಟಪಟ್ಟರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಇಂದು ನಾವು ತಿಳಿದುಕೊಳ್ಳುತ್ತಿರುವ ಕತೆ ಪ್ರತಿಯೊಬ್ಬ ಕನ್ನಡಿಗನು ಒಮ್ಮೆ ಕೇಳಲೇಬೇಕಾದ ಕತೆ. ಹಾಗಾದರೆ ಶುರು ಮಾಡೋಣ. ಡಾಕ್ಟರ್ ವಿಷ್ಣುವರ್ಧನ್ ಅವರು 1950 ಸೆಪ್ಟೆಂಬರ್ 18ರಂದು ಮೈಸೂರು ನಗರದಲ್ಲಿ ಜನಿಸಿದರು. ಈ ದಿನ ಜನಿಸಿದ ಸಂಪತ್ ಕುಮಾರ್ ಮುಂದೆ ಕನ್ನಡ ಚಿತ್ರರಂಗದ ಇತಿಹಾಸ ಬದಲಿಸಲಿದ್ದಾರೆ ಎಂದು ಯಾರೂ ಕೂಡ ಊಹಿಸಿರಲಿಲ್ಲ. ತಂದೆ ಎಚ್.ಎಲ್. ನಾರಾಯಣ ರಾವ್ ಕನ್ನಡ ರಂಗಭೂಮಿಯ ಹೆಸರಾಂತ ಕಲಾವಿದ. ತಾಯಿ ಕಮಲಮ್ಮ. ಮನೆಯಲ್ಲಿಯೇ ಕಲೆಯ ವಾತಾವರಣವಿತ್ತು. ನಾಟಕ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವೂ ಬಾಲ್ಯದ ಸಂಪತ್ ಕುಮಾರ್ ಅವರ ಮೇಲೆ ದೊಡ್ಡ ಪ್ರಭಾವ ಬೀರಿದವು. ಬಾಲ್ಯದಲ್ಲಿಯೇ ಅವರು ತುಂಬ ಶಾಂತ ಸ್ವಭಾವರಾಗಿದ್ದರು. ಜಗಳ, ಗಲಾಟೆಗಿಂತ ಪುಸ್ತಕ ಓದುವುದು, ಜನರನ್ನು ಗಮನಿಸುವುದು ಅವರಿಗೆ ಹೆಚ್ಚು ಇಷ್ಟ. ಅವರ ಸ್ನೇಹಿತರು ಹೇಳುವಂತೆ ಅವರು ಚಿಕ್ಕನಿಂದಲೇ ತುಂಬ ವಿನಯಶೀಲರು. ಇನ್ನು ಅವರ ಶಿಕ್ಷಣ ಮತ್ತು ಕಾಲೇಜು ಜೀವನ ನೋಡೋದಾದರೆ ಮೈಸೂರಿನಲ್ಲಿಯೇ ಶಾಲಾ ಹಾಗೂ ಕಾಲೇಜು ಶಿಕ್ಷಣ ಮುಗಿಸಿದರು. ಕಾಲೇಜು ದಿನಗಳಲ್ಲಿ ನಾಟಕಗಳ ಮೇಲೆ ಆಸಕ್ತಿ ಹೆಚ್ಚಾಯಿತು. ವೇದಿಕೆಯಲ್ಲಿ ನಿಂತು ಅಭಿನಯಿಸುವಾಗ ಅವರಿಗೆ ಸಿಗುತ್ತಿದ್ದ ಸಂತೋಷ ವಿಭಿನ್ನವಾಗಿತ್ತು. ಅವರ ಪ್ರತಿಭೆಯನ್ನು ಗಮನಿಸಿದ ಹಲವರು ಸಿನಿರಂಗಕ್ಕೆ ಹೋಗುವಂತೆ ಸಲಹೆ ನೀಡುತ್ತಿದ್ದರು. ಆದರೆ ಆಗ ಅವರಿಗೆ ದೊಡ್ಡ ಸ್ಟಾರ್ ಆಗಬೇಕು ಎನ್ನುವ ಕನಸು ಇರಲಿಲ್ಲ. ಅಭಿನಯದ ಮೇಲೆ ಮಾತ್ರ ಪ್ರೀತಿ ಇತ್ತು. ಆದರೆ ಸ್ನೇಹಿತರೆ, ಈ ಯುವಕನ ಜೀವನವನ್ನು ಒಂದು ಅವಕಾಶ ಸಂಪೂರ್ಣವಾಗಿ ಬದಲಾಯಿಸಿತು. ಆ ಅವಕಾಶವೇ ಅವರನ್ನು ಕನ್ನಡ ಚಿತ್ರರಂಗದ ಶಿಖರಕ್ಕೆ ಕೊಂಡೊಯ್ಯಿತು. ಅದು ಯಾವ ಅವಕಾಶ ಗೊತ್ತಾ? ತಂದೆಯ ಪ್ರಭಾವದಿಂದ ರಂಗಭೂಮಿಯಲ್ಲಿ ಅನುಭವ ಪಡೆದ ಸಂಪತ್ ಕುಮಾರ್ ಅವರಿಗೆ ಸಿನಿಮಾದಲ್ಲಿ ಅವಕಾಶಗಳು ಬರತೊಡಗಿದವು. ಮೊದಲಿಗೆ ಸಣ್ಣ ಪಾತ್ರಗಳು, ನಂತರ ಗಮನ ಸೆಳೆಯುವ ಪಾತ್ರಗಳು. ಅವರ ಸಹಜ ಅಭಿನಯ ಎಲ್ಲರ ಗಮನ ಸೆಳೆಯಿತು. ಇತರ ನಟರಂತೆ ಅತಿಯಾದ ನಾಟಕೀಯತೆ ಇಲ್ಲ, ಸ್ವಾಭಾವಿಕ ಅಭಿನಯ. ಇದೇ ಅವರ ದೊಡ್ಡ ಶಕ್ತಿ ಆಗಿತ್ತು. 1971ರಲ್ಲಿ ಬಿಡುಗಡೆಯಾದ ವಂಶವೃಕ್ಷ ಚಿತ್ರ ಅವರ ಸಿನಿ ಬದುಕಿನ ಆರಂಭಿಕ ಹೆಜ್ಜೆ. ಈ ಚಿತ್ರದಲ್ಲಿ ಅವರು ಮಾಡಿದ ಪಾತ್ರ ಚಿಕ್ಕದಾಗಿದ್ದರೂ ಪ್ರತಿಭೆ ದೊಡ್ಡದಾಗಿತ್ತು. ಚಿತ್ರರಂಗದ ಹಲವರ ಕಣ್ಣು ಈ ಹೊಸ ಕಲಾವಿದನ ಮೇಲೆ ಬಿತ್ತು. ಆದರೆ ನಿಜವಾದ ಯಶಸ್ಸು ಇನ್ನೂ ದೂರದಲ್ಲಿತ್ತು. 1972ರಲ್ಲಿ ಬಿಡುಗಡೆಯಾಯಿತು ನಾಗರಹಾವು. ಈ ಸಿನಿಮಾ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಮಹತ್ವದ ಅಧ್ಯಾಯವಾಗಿತ್ತು. ರಾಮಾಚಾರಿ ಪಾತ್ರದಲ್ಲಿ ಸಂಪತ್ ಕುಮಾರ್ ಕಾಣಿಸಿಕೊಂಡರು. ಆ ಪಾತ್ರದ ಕೋಪ, ಪ್ರೀತಿ, ನೋವು, ಬಂಡಾಯ ಎಲ್ಲವೂ ಪ್ರೇಕ್ಷಕರ ಹೃದಯ ಮುಟ್ಟಿತು. ಸಿನಿಮಾ ಬಿಡುಗಡೆಯಾದ ನಂತರ ಕರ್ನಾಟಕದಾದ್ಯಂತ ರಾಮಾಚಾರಿ ಜ್ವರ ಶುರುವಾಯಿತು. ಈ ಚಿತ್ರದ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರೇ ಸಂಪತ್ ಕುಮಾರ್ ಅವರಿಗೆ ಹೊಸ ಹೆಸರು ನೀಡಿದರು. ಆ ಹೆಸರೇ ವಿಷ್ಣುವರ್ಧನ್. ಆ ದಿನ ಹುಟ್ಟಿದ ಹೆಸರು ಮುಂದೆ ಲಕ್ಷಾಂತರ ಜನರ ಹೃದಯದಲ್ಲಿ ಶಾಶ್ವತವಾಯಿತು. ನಾಗರಹಾವು ನಂತರ ವಿಷ್ಣುವರ್ಧನ್ ಅವರ ಜನಪ್ರಿಯತೆ ಗಗನಕ್ಕೇರಿತು. ಅವರು ಒಂದೇ ರೀತಿಯ ಪಾತ್ರಗಳಿಗೆ ಸೀಮಿತವಾಗಲಿಲ್ಲ. ಪ್ರತಿ ಸಿನಿಮಾದಲ್ಲೂ ಹೊಸತನ, ಹೊಸ ಸವಾಲು, ಹೊಸ ವ್ಯಕ್ತಿತ್ವ. ಅವರು ನಟಿಸಿದ ಪಾತ್ರಗಳನ್ನು ನೋಡಿದರೆ ಅವರ ಪ್ರತಿಭೆಯ ಅಗಾಧತೆ ಗೊತ್ತಾಗುತ್ತದೆ. ಆಕ್ಷನ್ ಸಿನಿಮಾ, ಕುಟುಂಬ ಕತೆ, ಪ್ರೇಮ ಕತೆ, ಪೊಲೀಸ್ ಪಾತ್ರ, ರಾಜನ ಪಾತ್ರ, ಹಳ್ಳಿಯ ಯುವಕ, ಇಷ್ಟೊಂದು ವಿಭಿನ್ನ ಪಾತ್ರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನಟರು ತುಂಬ ಕಡಿಮೆ. 1980 ಮತ್ತು 1990ರ ದಶಕಗಳಲ್ಲಿ ವಿಷ್ಣುವರ್ಧನ್ ಆಕ್ಷನ್ ಸಿನಿಮಾಗಳಲ್ಲಿ ಮಿಂಚಿದರು. ಅವರ ಪರದೆ ಮೇಲಿನ ವ್ಯಕ್ತಿತ್ವ ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದರೆ ಅಭಿಮಾನಿಗಳು ಅವರಿಗೆ ಸಾಹಸ ಸಿಂಹ ಎಂಬ ಬಿರುದು ನೀಡಿದರು. ಈ ಬಿರುದು ಇಂದಿಗೂ ಅವರ ಹೆಸರಿನ ಜೊತೆಯಲ್ಲೇ ಉಚ್ಚರಿಸಲಾಗುತ್ತದೆ.
ಇನ್ನು ಅವರ ವೃತ್ತಿ ಜೀವನದಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳು, ಅವುಗಳಲ್ಲಿ ಕೆಲವು ಮರೆಯಲಾಗದ ಚಿತ್ರಗಳೆಂದರೆ ನಾಗರಹಾವು, ಸಾಹಸ ಸಿಂಹ, ಬಂಧನ, ಮುತ್ತಿನ ಹಾರ, ಸುವರ್ಣ ಗಳಿಗೆ, ಲಯನ್ ಜಗಪತಿ ರಾವ್, ಯಜಮಾನ, ಸಿಂಹಾದ್ರಿಯ ಸಿಂಹ, ಆಪ್ತ ಮಿತ್ರ. ಈ ಸಿನಿಮಾಗಳು ಕೇವಲ ಮನರಂಜನೆಯಲ್ಲ, ಅಭಿಮಾನಿಗಳ ನೆನಪುಗಳ ಭಾಗ. ಇನ್ನು ಭಾರತಿ ವಿಷ್ಣುವರ್ಧನ್ ಜೊತೆಗಿನ ಜೀವನ ನೋಡೋದಾದ್ರೆ 1975ರಲ್ಲಿ ನಟಿ ಭಾರತಿ ವಿಷ್ಣುವರ್ಧನ್ ಅವರನ್ನು ಮದುವೆಯಾದರು. ಇವರ ದಾಂಪತ್ಯ ಜೀವನ ಚಿತ್ರರಂಗದಲ್ಲಿ ಮಾದರಿಯಾಗಿದೆ. ವಿಷ್ಣುವರ್ಧನ್ ಮತ್ತು ಭಾರತಿ ವಿಷ್ಣುವರ್ಧನ್ ದಂಪತಿಗಳು ಕೀರ್ತಿ ಹಾಗೂ ಚಂದನ ಎಂಬ ಇಬ್ಬರು ಪುತ್ರಿಯರನ್ನು ದತ್ತು ಪಡೆದು ಪ್ರೀತಿಯಿಂದ ಬೆಳೆಸಿದರು. ಕುಟುಂಬ ಮೌಲ್ಯಗಳಿಗೆ ಮಹತ್ವ ನೀಡಿದ ಅವರು ಆದರ್ಶ ತಂದೆಯಾಗಿ ಎಲ್ಲರ ಮನ ಗೆದ್ದರು. ಖ್ಯಾತಿ ಹೆಚ್ಚಾದರೂ ಕುಟುಂಬದ ಮೇಲಿನ ಪ್ರೀತಿ ಕಡಿಮೆಯಾಗಲಿಲ್ಲ. ವಿಷ್ಣುವರ್ಧನ್ ಅವರಿಗೆ ಕುಟುಂಬ ಎಂದರೆ ಅಪಾರ ಪ್ರೀತಿ. ಎಷ್ಟೇ ಬ್ಯುಸಿ ಇದ್ದರೂ ಕುಟುಂಬಕ್ಕಾಗಿ ಸಮಯ ಮೀಸಲಿಡುತ್ತಿದ್ದರು. ಕುಟುಂಬದೊಂದಿಗೆ ಸಮಯ ಕಳೆಯುವುದು ಅವರಿಗೆ ತುಂಬ ಇಷ್ಟ. ಅವರ ಜೀವನದಲ್ಲಿ ಯಶಸ್ಸಿಗಿಂತ ಸಂಬಂಧಗಳಿಗೆ ಹೆಚ್ಚಿನ ಸ್ಥಾನ ಇತ್ತು. ಇನ್ನು ಹಲವರಿಗೆ ಗೊತ್ತಿಲ್ಲ, ವಿಷ್ಣುವರ್ಧನ್ ಅವರಿಗೆ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು ಅಂತ. ಅವರು ಹಲವು ಹಾಡುಗಳನ್ನು ಹಾಡಿದ್ದಾರೆ. ಸಂಗೀತ ಕೇಳುವುದು ಅವರ ನೆಚ್ಚಿನ ಹವ್ಯಾಸಗಳಲ್ಲಿ ಒಂದು. ಅವರು ಕೇವಲ ನಟ ಅಲ್ಲ, ಒಬ್ಬ ಕಲಾಪ್ರೇಮಿ ಕೂಡ ಹೌದು. ಇನ್ನು ಅವರ ಆಧ್ಯಾತ್ಮಿಕ ಜೀವನ ನೋಡೋದಾದರೆ ಖ್ಯಾತಿಯ ಶಿಖರದಲ್ಲಿದ್ದರೂ ವಿಷ್ಣುವರ್ಧನ್ ತುಂಬ ಆಧ್ಯಾತ್ಮಿಕ ವ್ಯಕ್ತಿ. ಧ್ಯಾನ, ದೇವರ ಭಕ್ತಿ, ಆಧ್ಯಾತ್ಮಿಕ ಚಿಂತನೆಗಳು ಅವರ ಜೀವನದ ಭಾಗವಾಗಿದ್ದವು. ಅವರು ಅನೇಕ ಬಾರಿ ಜೀವನದಲ್ಲಿ ಶಾಂತಿಯ ಮಹತ್ವದ ಬಗ್ಗೆ ಮಾತನಾಡುತ್ತಿದ್ದರು. ಸ್ನೇಹಿತರೆ, ವಿಷ್ಣುವರ್ಧನ್ ಅವರನ್ನು ಜನರು ಕೇವಲ ಸಿನಿಮಾಗಳಿಗಾಗಿ ಪ್ರೀತಿಸಲಿಲ್ಲ, ಅವರ ಒಳ್ಳೆಯತನಕ್ಕಾಗಿ ಪ್ರೀತಿಸಿದರು. ಇನ್ನು ಅವರ ಜೊತೆ ಕೆಲಸ ಮಾಡಿದ ಕಲಾವಿದರು, ತಂತ್ರಜ್ಞರು, ಸಿಬ್ಬಂದಿ ಎಲ್ಲರೂ ಒಂದೇ ಮಾತು ಹೇಳುತ್ತಾರೆ, ವಿಷ್ಣು ಸರ್ ತುಂಬ ಸರಳ ವ್ಯಕ್ತಿ ಅಂತ. ಯಾರನ್ನು ಕೀಳಾಗಿ ನೋಡುತ್ತಿರಲಿಲ್ಲ, ಎಲ್ಲರಿಗೂ ಗೌರವ ಕೊಡುತ್ತಿದ್ದರು. ಇದೇ ಅವರ ನಿಜವಾದ ಮಹತ್ವ. ಅಭಿಮಾನಿಗಳೊಂದಿಗೆ ವಿಷ್ಣುವರ್ಧನ್ ಅವರ ಸಂಬಂಧ ತುಂಬಾ ವಿಶೇಷವಾಗಿತ್ತು. ಅವರು ಅಭಿಮಾನಿಗಳನ್ನು ತಮ್ಮ ಕುಟುಂಬದವರಂತೆ ನೋಡುತ್ತಿದ್ದರು. ಇದಕ್ಕಾಗಿಯೇ ಇಂದಿಗೂ ಸಾವಿರಾರು ಅಭಿಮಾನಿಗಳು ಅವರ ಹೆಸರಿನಲ್ಲಿ ಸೇವಾ ಕಾರ್ಯಗಳನ್ನು ಮಾಡುತ್ತಾರೆ. ಅವರು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು, ಫಿಲ್ಮ್ ಫೇರ್ ಪ್ರಶಸ್ತಿಗಳು, ಗೌರವ ಡಾಕ್ಟರೇಟ್, ಅನೇಕ ಸನ್ಮಾನಗಳು. ಆದರೆ ಅವರ ಜೀವನದ ಅತಿ ದೊಡ್ಡ ಪ್ರಶಸ್ತಿ ಅಭಿಮಾನಿಗಳ ಪ್ರೀತಿ. 2004ರಲ್ಲಿ ಬಿಡುಗಡೆಯಾದ ಆಪ್ತ ಮಿತ್ರ ಸಿನಿಮಾ ಅವರ ವೃತ್ತಿ ಜೀವನದ ಮತ್ತೊಂದು ದೊಡ್ಡ ಮೈಲಿಗಲ್ಲು. ಈ ಸಿನಿಮಾ ಹೊಸ ಪೀಳಿಗೆಯ ಪ್ರೇಕ್ಷಕರಿಗೂ ವಿಷ್ಣುವರ್ಧನ್ ಅವರನ್ನು ಪರಿಚಯಿಸಿತು. ಚಿತ್ರ ಭಾರಿ ಯಶಸ್ಸನ್ನು ಕಂಡಿತು. 2009ರ ಡಿಸೆಂಬರ್ 30 ಕನ್ನಡಿಗರು ಮರೆಯಲಾಗದ ದಿನ. ವಿಷ್ಣುವರ್ಧನ್ ಅವರು ಹೃದಯಾಘಾತದಿಂದ ನಿಧನರಾದರು. ಸುದ್ದಿ ಹರಡುತ್ತಿದ್ದಂತೆ ರಾಜ್ಯಾದ್ಯಂತ ದುಃಖದ ಅಲೆ. ಸಾವಿರಾರು ಜನರು ಅಂತಿಮ ದರ್ಶನಕ್ಕೆ ಆಗಮಿಸಿದರು. ಅನೇಕರಿಗೆ ಅದು ತಮ್ಮ ಮನೆಯ ಸದಸ್ಯನನ್ನು ಕಳೆದುಕೊಂಡ ನೋವಿನಂತಿತ್ತು. ಇಂದು ವಿಷ್ಣುವರ್ಧನ್ ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲ, ಆದರೆ ಅವರ ಸಿನಿಮಾಗಳು ಇವೆ, ಅವರ ಧ್ವನಿ ಇದೆ, ಅವರ ನಗು ಇದೆ, ಅವರ ಮೌಲ್ಯಗಳು ಇವೆ, ಅವರ ನೆನಪುಗಳು ಕೂಡ ಇವೆ. ಪ್ರತಿ ಬಾರಿ ಅವರ ಸಿನಿಮಾ ನೋಡಿದಾಗ ಅವರು ಮತ್ತೆ ಜೀವಂತವಾಗುತ್ತಾರೆ. ಸ್ಟಾರ್ಗಳು ಬರುತ್ತಾರೆ, ಹೋಗುತ್ತಾರೆ, ಆದರೆ ಕೆಲವು ವ್ಯಕ್ತಿಗಳು ಇತಿಹಾಸವಾಗುತ್ತಾರೆ. ಕೆಲವರು ಪರದೆಯ ಮೇಲೆ ಮಾತ್ರ ಬದುಕುತ್ತಾರೆ, ಆದರೆ ಕೆಲವರು ಜನರ ಹೃದಯದಲ್ಲಿ ಶಾಶ್ವತವಾಗಿ ಬದುಕುತ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅಂತಹ ಅಪರೂಪದ ವ್ಯಕ್ತಿತ್ವ. ಅವರು ನಮಗೆ ಕಲಿಸಿದ ಪಾಠ ಎಷ್ಟೊಂದು ದೊಡ್ಡದಲ್ಲ, ಮಾನವೀಯತೆ ದೊಡ್ಡದ್ದು. ಖ್ಯಾತಿ ಶಾಶ್ವತವಲ್ಲ, ಒಳ್ಳೆಯತನ ಶಾಶ್ವತ ಎಂದು. ಸಾಹಸ ಸಿಂಹ, ಅಭಿನವ ಭಾರ್ಗವ, ಕನ್ನಡಿಗರ ಹೃದಯ ಸಾಮ್ರಾಟ್ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅನಂತ ನಮನಗಳು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಮೃತಿ ಮೂವಿ ಮೆಮೊರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಪೂಜಾ. ಮತ್ತೊಂದು ಸಿನಿ ನೆನಪಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ನಾ ಸತ್ತ ಮೇಲೆ 4 ಜನ 4 ದಿನನಾದರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ.